ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಇವತ್ತಿನ ರೆಸಿಪಿ ಏನಂತಪ್ಪ ಅಂದ್ರೆ ರವಾ ಉಂಡಿ ರೆಸಿಪಿ ಮಾಡತ್ತೀನ್ರಿ. ಪಾಕ್ ಇಲ್ಲಾರ್ದೇನೆ ರವಾ ಉಂಡಿ ಹೆಂಗ್ ಮಾಡೋದು, ಅಷ್ಟೇ ಸಾಫ್ಟ್ ಆಗಿ ಒಂದ್ ತಿಂಗಳು ಇಟ್ರು ಅಷ್ಟೇ ಸಾಫ್ಟ್ ಇರ್ತೈತ್ರಿ. ಅದು ಹೆಂಗ್ ಮಾಡೋದಂತ ನೋಡುನ್ ಬರ್ರಿ. ಅದಕ್ಕೆ ಏನೇನ್ ಸಾಮಗ್ರಿಗಳು ಬೇಕಂತ ನೋಡುಮ್ರಿ. ಇಲ್ಲಿ 2 ಕಪ್ ಆಗೋಷ್ಟು ಚಿರೋಟಿ ರವೆ ತಗೊಂಡೇನ್ರಿ. ಆಮೇಲೆ ಇದು ಮಿಕ್ಸರ್ ಕಚ್ಕೊಂಡೇನ್ರಿ. 1 ಕಪ್ ಆಗೋಷ್ಟು ಸಕ್ರಿ ಮಿಕ್ಸರ್ ಕಚ್ಕೊಂಡು ಈ ತರ ಪೌಡರ್ ಮಾಡ್ಕೋಬೇಕ್ರಿ. ಆಮೇಲೆ 1 ಕಪ್ ಆಗಷ್ಟು ಹಾಲು, ತುಪ್ಪ, ಆಮೇಲೆ ಗೋಡಂಬಿ, ಬಾದಾಮಿ ತಗೊಂಡೇನ್ರಿ. ಇಷ್ಟಿದ್ರ ಸಾಕ್ರಿ. ಸೂಪರ್ ಆಗಿ ಮನಿಯೊಳಗ ಗಣಪತಿ ಹಬ್ಬ ಕೂಡ ಬರತೈತ್ರಿ. ಅದಕ್ಕೂ ಆಗುತ್ರಿ, ವರಮಹಾಲಕ್ಷ್ಮಿ ಹಬ್ಬಕ್ಕೂ ಆಗುತ್ ನೋಡ್ರಿ. ಈಗ ಹೆಂಗ್ ಮಾಡೋದಂತ ನೋಡುಮ್ರಿ. ಮೊದಲೊಂದ್ ಕಡಾಯಿ ಇಟ್ಕೋರಿ ಗ್ಯಾಸ್ ಮೇಲೆ. ಕಡಾಯಿ ಕಾಯನ ಸ್ವಲ್ಪ ತುಪ್ಪ ಹಾಕೋರಿ. 1/2 ಕಪ್ ಆಗೋಷ್ಟು ತುಪ್ಪ ಎಲ್ಲ ಹಾಕೋಬೇಕ್ರಿ. ತುಪ್ಪ ಸ್ವಲ್ಪ ಕರಗನ ಏನ್ ಮಾಡ್ಕೋಬೇಕ್ರಿ, ಗೋಡಂಬಿ, ಬಾದಾಮಿ ಕೂಡ ಹಾಕೋಬೇಕ್ರಿ. ಹಾಕೊಂಡು ನೀಟಾಗಿ ಈ ತರ ಕೆಂಪಾಗುತ್ತನ ಫ್ರೈ ಮಾಡ್ಕೋಬೇಕು ನೋಡ್ರಿ. ಇಷ್ಟ ಕಲರ್ ಬಂದ್ರ ಸಾಕ್ರಿ. ಇವಾಗ ಪ್ಲೇಟ್ದಾಗ ತೆಗ್ದಿಟ್ಕೊಳ್ಳೋಮಂತ್ರಿ. ಅದೇ ತುಪ್ಪದಾಗ 1 ಕಪ್ ಆಗೋಷ್ಟು ಚಿರೋಟಿ ರವೆ ಹಾಕೊಂಡೇನ್ರಿ. ಉಪ್ಪಿಟ್ಟು ಮಾಡೋ ರವಾ ಅಲ್ರಿ, ಇದು ಚಿರೋಟಿ ರವೆ ಐತ್ರಿ. ಈ ರವಾ ಹಾಕಿ ಲಡ್ಡು ಮಾಡಿದ್ರ ಮಾತ್ರ ಸಾಫ್ಟ್ ಆಗಿ 1 ತಿಂಗಳು ಇಟ್ರು ಅಷ್ಟೇ ಸಾಫ್ಟ್ ಆಗಿರ್ತೈತ್ರಿ. ಅಲ್ಲಿ ಲೋ ಫ್ಲೇಮ್ ಒಳಗ್ ಇಡುಮಂತ್ರಿ. ಈ ಕಡೆ ಮಿಕ್ಸಿಗೆ ಹಚ್ಕೊಳ್ಳೋಮಂತ್ರಿ ಗೋಡಂಬಿ, ಬಾದಾಮಿ. ಇಲ್ಲಿ ನೋಡ್ರಿ ಈ ತರ ಪೌಡರ್ ಮಾಡ್ಕೋಬೇಕ್ರಿ. ಇದನ್ನ ಹಂಗೆ ಹಾಕೋದ್ರಿಂದ ಮಕ್ಳು ತಿನ್ನಲ್ಲ ಅಂತ ಹೇಳಿ ಈ ತರ ಪೇಸ್ಟ್ ಮಾಡಿ ಹಾಕೋಬೇಕು ನೋಡ್ರಿ. ಮಿಕ್ಸರ್ ಹಚ್ಕೊಂಡು ಈ ರವೆ ಒಳಗ ನಾ ಇದು ಕೂಡ ಹಾಕೊಂಡೇನಿ ನೋಡ್ರಿ. ಹಾಕೊಂಡು ಇನ್ನೊಂದ್ 2 ನಿಮಿಷ ಫ್ರೈ ಮಾಡೋಮಂತ್ರಿ. ರವನ್ ಚಂದಾಗೆ ಹುರಿಬೇಕ್ರಿ. ಆಮೇಲೆ ಲೋ ಫ್ಲೇಮ್ ಒಳಗೆ ಇರ್ಬೇಕ್ರಿ. ಜಾಸ್ತಿ ಹೈ ಫ್ಲೇಮ್ ಇಟ್ಟವಂತ ಇಟ್ಕೋರಿ, ರವೆ ಎಲ್ಲ ಹೊತ್ತು ಚಾನ್ಸಸ್ ಇರ್ತೈತ್ರಿ. ಈಗ ಲೋ ಫ್ಲೇಮ್ ಒಳಗೆ ಸಕ್ರಿ ಪುಡಿ ಹಾಕೊಳತೀನಿ ನೋಡ್ರಿ. 1 ಕಪ್ ಆಗೋಷ್ಟು ಸಕ್ರಿ ಪುಡಿ ಹಾಕೊಂಡಿನ್ರಿ. 2 ಕಪ್ 1 ಕಪ್ ಆಗೋಷ್ಟು ಸಕ್ರಿ ಪೌಡ್ರ್ ಕರೆಕ್ಟ್ ಆಗತ್ರಿ. ಈಗ ಏಲಕ್ಕಿ ಪೌಡರ್ ಕೂಡ ಹಾಕೊಳತೀನಿ ನೋಡ್ರಿ. ಇದನ್ನ ಚಂದಾಗಿ ಮಿಕ್ಸ್ ಮಾಡ್ಕೊಳಮಂತ್ರಿ. ಈಗ ನಾ ಗ್ಯಾಸ್ ಆಫ್ ದಾಗೆ ಇಟ್ಟು ಹಾಲು ಹಾಕೊಳತೀನಿ ನೋಡ್ರಿ. ಫಸ್ಟ್ ಸ್ವಲ್ಪ ಹಾಲು ಹಾಕೋಬೇಕ್ರಿ. ಒಮ್ಮೆ ಹಾಕೋದ್ರಿಂದ ಗಂಟ್ ಆಗತ್ರಿ. ಅದಕ್ಕಂತ ಹೇಳಿ ಸ್ವಲ್ಪ ಹಾಕೋಬೇಕ್ರಿ 2 ಸರ್ತಿ. ಈ ತರ ಹಾಕಿ ಚಮಚಲೆ ಈ ತರ ತಿರುತ್ತಾ ಇರ್ಬೇಕ್ರಿ. ಸಾಫ್ಟ್ ಆಗುತ್ತನ ರವಾ ನೋಡ್ರಿ. ಎಷ್ಟ್ ಮಸ್ತಾಗೆ ಸಾಫ್ಟ್ ಆಗತ್ತೈತ್ರಿ. ಪಾಕ ಮಾಡೋದೇ ಬೇಕಾಗಿಲ್ರಿ. ನೋಡ್ರಿ ಗ್ಯಾಸ್ ಆಫ್ ಐತ್ರಿ ಆಲ್ರೆಡಿ. ಈಗ ನೋಡ್ರಿ ಕೆಳಗೆ ಇಳಿಸುಮಂತ್ರಿ. ಲಡ್ಡು ಕಟ್ಟಕ್ ಕರೆಕ್ಟ್ ಅದಕ್ ಬಂದೈತ್ರಿ. ಇದು ಎಷ್ಟ್ ಸಿಂಪಲ್ ಐತ್ರಿ. 10 ನಿಮಿಷ ಒಳಗ ನಾವು ರವಾದ ಉಂಡಿ ಮಾಡ್ಕೋಬಹುದು ನೋಡ್ರಿ. ಇದು ಬಿಸಿ ಇರನ್ನೇ ನಾವು ಲಡ್ಡು ಕಟ್ಟಕ್ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. ಕೈಲೇ ನೋಡುಮಂತ್ರಿ, ಟೆಸ್ಟ್ ಮಾಡುಮಂತ್ರಿ. ಲಡ್ಡು ಆಗತ್ತವ್ರಿ. ಈಗ ಲಡ್ಡು ಕಟ್ಟುಮಂತ್ರಿ. 1-2 ಕಪ್ ರವೆ ಒಳಗೆ ಏನಿಲ್ಲ ಅಂದ್ರ 12 ರಿಂದ 13 ಲಡ್ಡು ಆಗೇ ಆಗ್ತಾವ್ರಿ. ನೋಡ್ರಿ ಕೈಯಾಗ ಹಿಡಿದ್ರೆ ಸಾಕ್ರಿ ಲಡ್ಡು ಆಗತ್ತವ್ರಿ. ನೋಡ್ರಿ ಎಷ್ಟ್ ಮಸ್ತಾಗಿ ರೆಡಿ ಆದ್ರಿ ಲಡ್ಡು ಕೂಡ. ಬಾಯಾಗಿಟ್ರೆ ಸಾಕ್ರಿ ಕರಗಬೇಕ್ರಿ. ಅಷ್ಟು ಸೂಪರ್ ಆಗಿ ಲಡ್ಡು ಆಗ್ತಾವ ನೋಡ್ರಿ. ರವಾದುಂಡಿ ಆಗ್ತಾವ್ರಿ. ನೀವು ಕೂಡ ನನ್ನ ರೆಸಿಪಿ ಇಷ್ಟ ಪಡ್ತಿದ್ರಂದ್ರ ಮರಿಲಾರ್ದೆ ಲೈಕ್ ಕೂಡ ಮಾಡ್ರಿ, ಹಂಗೆ ಸಬ್ಸ್ಕ್ರೈಬ್ನು ಮಾಡ್ರಿ. ನೋಡ್ರಿ ಎಷ್ಟ್ ಸಿಂಪಲ್ ಆಗಿ ಯಾವುದೇ ಜಂಜಾಟ್ ಇರ್ಲಾರ್ದೆ 10 ನಿಮಿಷ ಒಳಗ ಲಡ್ಡು ಎಲ್ಲ ಮಾಡಿ ಮುಗಿಸ್ದೇವ್ ನೋಡ್ರಿ. ಮಕ್ಳಿಗೆ ಕೂಡ ಇಷ್ಟ ಆಗತ್ರಿ. ಒಂದ್ಸರ್ತಿ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ. ಎಷ್ಟ್ ಮಸ್ತಾಗೆ ರೆಡಿ ಆದವ್ರಿ. ನೀವು ಕೂಡ ಈ ಗಣೇಶ ಹಬ್ಬಕ್ಕಾಲಿ, ವರಮಹಾಲಕ್ಷ್ಮಿ ಹಬ್ಬಕ್ಕಾಲಿ ಇದನ್ನ ಟ್ರೈ ಮಾಡಿ ನೋಡ್ರಿ. ಸೂಪರ್ ಆಗಿ ಇರ್ತೈತ್ರಿ. ಅದೇ ರೀತಿ ನಾ ಒಂದ್ ಲಡ್ಡು ಕೂಡ ನಿಮ್ಗೆ ಹೊಡೆದು ತೋರಿಸ್ತೀನಿ ನೋಡ್ರಿ. ಕೈಯಾಗ ಹಿಡಿದ್ರೆ ಸಾಕ್ರಿ ಆ ತರ ಮಸ್ತಾಗಿ ಕಾಣಿಸತೈತ್ರಿ. ಬಾಯಾಗಿಟ್ರೆ ಸಾಕ್ರಿ ಕರಗ್ತೈತ್ರಿ. ಒಂದ್ಸರ್ತಿ ಟ್ರೈ ಮಾಡ್ರಿ.